everybody, welcome to Vikas Commerce Tutorials and I am Mr. Vikas Mankiyo. So ಸ್ನೇಹಿತರೆ ಎಲ್ಲರಿಗೂ ಕೂಡ ಈ ಹೋಳಿ ಹುಣ್ಣಿಮೆಯ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೆಷನ್ ಅನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತು ಏನಾಗ್ತಾ ಇದೆಪ್ಪ ಅಂದರೆ ಕೆಟ್ಟತನವನ್ನು ನಾವು ದಹನ ಮಾಡುವಂಥ ಕೆಲಸವನ್ನು ಮಾಡಬೇಕು. ನಮ್ಮಲ್ಲಿ ಒಳ್ಳೆತನವನ್ನು ಬೆಳೆಸಿಕೊಳ್ಳುವಂತಹ ಕೆಲಸ ಮಾಡಬೇಕು. ಕೆಟ್ಟದನ್ನು ಎಲ್ಲ ಕೆಟ್ಟ ವಿಚಾರಗಳನ್ನು ಸುಟ್ಟು ಹಾಕುವಂಥ ಕೆಲಸ ಇವತ್ತಿನ ದಿನ ಆಗ್ತದೆ. ಸೊ ಹಾಗಾಗಿ ನಮ್ಮಲ್ಲಿರುವಂತಹ ಎಲ್ಲ ರೀತಿಯಾದಂತಹ ತಪ್ಪು ಕಲ್ಪನೆಗಳನ್ನು, ಕೆಟ್ಟ ವಿಚಾರಗಳನ್ನು, ನಮ್ಮಲ್ಲಿರುವಂತಹ ಈ ಲೇಜಿತನ ಅಂತ ಏನು ಕರಿತೀವಿ ಅದನ್ನೆಲ್ಲವನ್ನೂ ಕೂಡ ನಾವು ಹೊರಗಡೆ ಹಾಕಿ ನಮ್ಮಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಬೆಳೆಸುವಂಥ ಕೆಲಸವನ್ನು ಇವತ್ತಿಂದ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಸೊ ಇವತ್ತಿನ ಸೆಷನ್ ಏನಪ್ಪ ಅಂದರೆ PUC 2 ಆದ ನಂತರ ಏನೆಲ್ಲ ಆಪ್ಷನ್ಸ್ಗಳು ಓಪನ್ ಆಗ್ತದೆ ಅಂತೇಳಿ ನೋಡುವಂಥ ಕೆಲಸವನ್ನು ಮಾಡೋಣ. ಈಗ ಆಲ್ರೆಡಿ CA ಬಗ್ಗೆ ನಾವು ಫುಲ್ ಡೀಟೇಲ್ಸ್ ಮಾಡಿರುವಂಥ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಸಿಗ್ತದೆ. ಸೊ ಈಗ ನಾನು ಏನು ಮಾತಾಡ್ತಾ ಇದ್ದೀನಪ್ಪ ಅಂದರೆ ಆಪ್ಷನ್ಸ್ ಏನೇನದಾವು, ವಾಟ್ ಆರ್ ದಿ ಆಪ್ಷನ್ಸ್ ಆಫ್ಟರ್ PUC 2 ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಇದಾದ ನಂತರ ಪ್ರತಿಯೊಂದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಸಪ್ರೇಟ್ ಸೆಷನ್ಸ್ಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸೊ PUC 2 ಮೊನ್ನೆ ಅಷ್ಟೇ ಮುಗಿಸಿದಿರಿ. ಸೊ ಫಸ್ಟ್ ಆಪ್ಷನ್ ಎಸ್ಪೆಷಲಿ ಫಾರ್ ಕಾಮರ್ಸ್ಗೆ ನಾನು ಮಾಡ್ತಾ ಇರೋದು. PUC 2 ಕಾಮರ್ಸ್ ಆದ ನಂತರ ಏನೆಲ್ಲ ಆಪ್ಷನ್ಸ್ ಅಂತ ನೋಡೋದಾದರೆ ಫಸ್ಟ್ ಆಪ್ಷನ್ ಎಷ್ಟೋ ಜನರಿಗೆ ಗೊತ್ತಿರುವಂಥದ್ದು ಬಿಕಾಮ್. ಸರ್ ಬಿಕಾಮ್ ಮಾಡಬಹುದು. ಸೊ PUC ಆದ ನಂತರ ಯು ಕ್ಯಾನ್ ಗೋ ಫಾರ್ ಬಿಕಾಮ್. ಈಗ NEP ಬಂದದ, ನ್ಯೂ ಎಜುಕೇಷನಲ್ ಪಾಲಿಸಿ ಅಥವಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಕರಿತೀವಿ. ಶಿಕ್ಷಣ ನೀತಿ, ಹೊಸ ಶಿಕ್ಷಣ ನೀತಿ ಬಂದದ. ಸೊ ಅದರ ಪ್ರಕಾರ 4 ವರ್ಷ ಆಗಿದ್ದಾರೆ ಸರ್ ಬಿಕಾಮ್ ಅಂತ ಎಷ್ಟೋ ಜನ ಹೇಳ್ತಾರೋ. 4 ವರ್ಷ ಆಗ್ಯದ, ದಟ್ ಈಸ್ ಓಕೆ, ಬಟ್ ನೀವು ಕ್ಯಾನ್ ಸ್ಟಿಲ್ ಗೋ ಫಾರ್ 3 ಇಯರ್ಸ್. ನೀವು 3 ವರ್ಷ ಬಿಕಾಮ್ ಕೂಡ ಮಾಡಬಹುದು, ಏನೂ ಸಮಸ್ಯೆ ಇಲ್ಲ. ಸೊ 3 ಇಯರ್ಸ್ ಬಿಕಾಮ್ ಮಾಡಿದ ನಂತರ ಏನು, ಈಗ ಎಷ್ಟೋ ಜನ ಸರ್ ಬಿಕಾಮ್ ಏನೋ ಮಾಡ್ತೀವಿ ಬಿಕಾಸ್ PUC ಆದ ನಂತರ ಬಿಕಾಮ್ ಮಾಡೋದು ನಮ್ಗೆ ಗೊತ್ತು, ಬಟ್ ಆಫ್ಟರ್ ಬಿಕಾಮ್ ಏನು, ಬಿಕಾಮ್ ಆದ ನಂತರ ಇದರ್ ಯು ಕ್ಯಾನ್ ಗೋ ಫಾರ್ MCOM ಆರ್ MBA. ಬಿಕಾಮ್ ಆದ ನಂತರನೂ ಜಾಬ್ ಮಾಡಬಹುದು. ಬಿಕಾಮ್ ಆದ ನಂತರನೂ ಕೂಡ ನಿಮ್ಗೆ ಕೆಲವೊಂದು ಕಂಪ್ನಿಗಳ ಆಫರನ್ನು ಕೊಡುತ್ತೆ, ನೀವು ಕೆಲಸನೂ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ಬಟ್ ಬಿಕಾಮ್ ಆದ ನಂತರ ನಿಮ್ಗೆ ಇನ್ನೂ ಸಾಲಿ ಕಲಿಬೇಕು, ಇನ್ನೂ ಎಜುಕೇಷನ್ ಮಾಡಬೇಕು, ಇನ್ನೂ ನಾನು ಸ್ಟಡೀಸ್ ಮಾಡಬೇಕು ಅಂತ ಅನಿಸಿದರೆ ಯು ಕ್ಯಾನ್ ಗೋ ಫಾರ್ MCOM, ಮಾಸ್ಟರ್ಸ್ ಆಫ್ ಕಾಮರ್ಸ್, ಅಥವಾ MBA, ದಟ್ ಈಸ್ ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಸೊ ಇದು ಈ ರೀತಿ ಕೂಡ ನೀವು ಮಾಡ್ಕೊಳ್ಬಹುದು. MBA ಮಾಡಿದ ನಂತರ ನೀವು ಕಂಪನೀಸ್ಗಳಲ್ಲಿ ಜಾಬನ್ನು ಮಾಡಬಹುದು. ಬೇರೆ ಬೇರೆ MNC ಕಂಪ್ನಿಗಳಲ್ಲಿ, ಬ್ಯಾಂಗ್ಳೂರ್ ಎಸ್ಪೆಷಲಿ IT-BT ಸೆಕ್ಟರ್ ಅಂತ ಏನು ಕರಿತೀವಿ, ಆ ಕಂಪನೀಸ್ಗಳಲ್ಲಿ ನೀವು ಮಾರ್ಕೆಟಿಂಗ್ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್, ಈ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡ್ಬೋದು. HR ಮ್ಯಾನೇಜರ್ ಆಗಿ ಕೆಲಸ ಮಾಡಬಹುದು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಅಂತ ಕರಿತೀವಿ. ಈ ರೀತಿ ಕೆಲಸ ನೀವು MBA ಮಾಡಿದರೆ ಮಾಡಬಹುದು. ಇನ್ನು MCOM ಮಾಡಿದರೆ ಅಗೇನ್ ಯು ಹ್ಯಾವ್ 2 ಆಪ್ಷನ್ಸ್. ಒಂದು, ನೀವು ಕಂಪನಿಗಳಲ್ಲಿಯೂ ಕೂಡ ಕೆಲಸ ಮಾಡಬಹುದು. ಇಲ್ಲ ಸರ್ ಬೇಡ ಅಂದರೆ ನೀವು ಟೀಚರ್ ಕೂಡ ಆಗಬಹುದು. ಅಗೇನ್ ಟೀಚರ್ ಮಾಡಬೇಕಾದ್ರೆ MCOM ಆದ ನಂತರ ಯು ಕ್ಯಾನ್ ಗೋ ಫಾರ್ B.Ed. ಬಿಕಾಮ್ ಮಾಡಿದ ನಂತರ PUC ಆದ ನಂತರ ನೀವು ಒಂದು ವೇಳೆ ಬಿಕಾಮ್ ಮಾಡಿದರೆ MCOM MBA ಮಾಡಬಹುದು. MCOM ಮಾಡಿದರೆ ಕಂಪನಿಯಲ್ಲಿ ಜಾಬ್ ಮಾಡಬಹುದು. ಬೇಡ ಅಂದರೆ ನೀವು ಟೀಚರ್ ಕೂಡ ಆಗಬಹುದು. ಹಾಗೆ ಅದಕ್ಕೆ ಏನು ಮಾಡಬೇಕು, ಮತ್ತೆ B.Ed ಮಾಡಬೇಕು. ಈಗ ನಾವು ಮಾಡಿದ್ದೀವಿ, ನಾವು MCOM B.Ed ಅನ್ನು ಕಂಪ್ಲೀಟ್ ಮಾಡಿದ್ದೀವಿ. ನಾವು PUCಗೆ ಟೀಚ್ ಮಾಡ್ತಾ ಇದ್ದೀವಿ. ಸೊ PUC ಅಲ್ಲಿ ನೀವು ನೌಕರಿ ಮಾಡಬೇಕಾದ್ರೆ ಇಫ್ ಯು ವಾಂಟ್ ಟು ಟೀಚ್ PU ಕಾಲೇಜ್, MCOM B.Ed ಈಸ್ ಕಂಪಲ್ಸರಿ. ಇಫ್ ಯು ವಾಂಟ್ ಟು ಟೀಚ್ ಡಿಗ್ರಿ ಕಾಲೇಜ್, ನೀವು ಡಿಗ್ರಿ ಕಾಲೇಜ್ಗಳಿಗೆ ಟೀಚ್ ಮಾಡಬೇಕು ಅಂದರೆ B.Edನ ಅವಶ್ಯಕತೆ ಇಲ್ಲ. ಯಾವಾಗ ನೀವು ಡಿಗ್ರಿ ಕಾಲೇಜ್ ಟೀಚ್ ಮಾಡಬೇಕಾದ್ರೆ. ಬಟ್ ಅಲ್ಲಿ ಏನ್ಬೇಕು, MCOM ವಿತ್ KSET ಅಥವಾ ನೆಟ್ ಎಕ್ಸಾಮ್ ಅಂತ ಬರ್ತದೆ ರೀ. KSET ಅಥವಾ ನೆಟ್. KSET ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ನೆಟ್ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಕರ್ನಾಟಕದಲ್ಲಿ ನೀವು ನೌಕರಿಯನ್ನು ಮಾಡಬೇಕು, ಡಿಗ್ರಿಯಲ್ಲಿ ನಾನು ಟೀಚ್ ಮಾಡಬೇಕು ಅಂದರೆ KSET ಪಾಸ್ ಆಗಿರಬೇಕು. ಸೊ ಕರ್ನಾಟಕ ಬಿಟ್ಟು ನಾನು ಬೇರೆ ಎಲ್ಲಿಯೂ ನೌಕರಿ ಮಾಡಬೇಕು ಅಂದರೆ ಈ ನೆಟ್ ಪಾಸ್ ಆಗಬೇಕು, NET ಅಂತ ಕರಿತೀವಿ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಈಗ ನಾವು MCOM ಮಾಡಿದ್ದೀವಿ, B.Ed ಮಾಡಿದ್ದೀವಿ, PUC ಕಲಿಸಬಹುದು, KSET ಕೂಡ ಪಾಸ್ ಆಗಿದ್ದೀನಿ, ಡಿಗ್ರಿ ಕೂಡ ಕಲಿಸಬಹುದು. ಸೊ MCOM B.Ed KSET ಇದು ನಮ್ಮ ಕ್ವಾಲಿಫಿಕೇಶನ್. ನೀವು ಎಷ್ಟೋ ಜನ ನೋಡಿರ್ತೀರಲ್ಲ, ವೀಡಿಯೋಸ್ಗಳ ಮೇಲೆ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ ನಾನು. ಸೊ ನಾನು PUCನೂ ಟೀಚ್ ಮಾಡ್ಬೋದು, ಡಿಗ್ರಿನೂ ಟೀಚ್ ಮಾಡ್ಬೋದು. ಈ ರೀತಿ ಕೂಡ ನೀವು ಮಾಡ್ಬೋದು. ಇನ್ ಕೇಸ್ ನೀವು ಬಿಕಾಮ್ ಮಾಡಿ MCOM ಮಾಡಿದರೆ. ಬಿಕಾಮ್ ಮಾಡಿ MCOMನ ಮಾಡಬೇಕಂತ ಇಲ್ಲ, ಬಿಕಾಮ್ ಮಾಡಿ MBAನೂ ಮಾಡ್ಬೋದು. ಓಕೆ, ದೀಸ್ ಆರ್ ದಿ ಆಪ್ಷನ್ಸ್. ಸರ್ ನನಗೆ ಬಿಕಾಮೇ ಬೇಡ, ನಿಮಗೆ ಬಿಕಾಮ್ ಬೇಡ ಅಂದರೆ ಅನದರ್ ಆಪ್ಷನ್ ಈಸ್ BBA. ಯು ಕ್ಯಾನ್ ಗೋ ಫಾರ್ BBA, ದಟ್ ಈಸ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ನೀವು BBAನ ಕೂಡ ಮಾಡಬಹುದು. BBA ಮಾಡಿದ ನಂತರ ಏನು ಮಾಡಬಹುದು, MBA ಮಾಡಬಹುದು. ಅಗೇನ್ ಯು ಕ್ಯಾನ್ ಗೋ ಫಾರ್ MBA ಆಫ್ಟರ್ BBA. BBA ಅಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಕಲಿಸುವಂಥ ಕೆಲಸ ಈ ಕೋರ್ಸ್ನಲ್ಲಿ ಆಗ್ತದೆ. ಈಗ ಕಾಮರ್ಸ್ ಮಾಡಿದವರು
ನೀವು ಸೆಕೆಂಡ್ ಇಯರ್ ಬಿಸ್ನೆಸ್ ಸ್ಟಡಿ ಏನು ಕಲ್ತಿದ್ದೀರಲ್ಲ, ಆ ಸೆಕೆಂಡ್ ಇಯರ್ ಬಿಸ್ನೆಸ್ ಸ್ಟಡಿನಲ್ಲಿ ಬರ್ತದೆ ನೋಡ್ರಿ. ಸೆಕೆಂಡ್ ಇಯರ್ ಬಿಸ್ನೆಸ್ ಸ್ಟಡಿನಲ್ಲಿ ಬುಕ್ 1 ಇಟ್ ಈಸ್ ಆಲ್ ಅಬೌಟ್ ಮ್ಯಾನೇಜ್ಮೆಂಟ್, ದಟ್ ಇಸ್ ಪ್ಲಾನಿಂಗ್, ಆರ್ಗನೈಸಿಂಗ್, ಈ ರೀತಿ ಎಲ್ಲ ಬರ್ತದ. ಸೊ ಅಲ್ಲಿ ಇದನ್ನು ನೀವು ನೋಡ್ತೀರಿ BBA ಬಗ್ಗೆ. ಸೊ ಅಗೇನ್ BBAದಾಗ ಕೂಡ ಸೇಮ್ ಅದನ್ನ ಕಲಿತೀರಿ. ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಎಂಟ್ರಿ ಆಲ್, FW ಟೇಲರ್, ಆರ್ಗನೈಸಿಂಗ್, ಪ್ಲಾನಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್, ಇವೆಲ್ಲವೂ ಕೂಡ BBA ನಲ್ಲಿ. BBA ನಲ್ಲಿ ಕಲ್ತಿರುವಂತಹ ಬಿಸ್ನೆಸ್ ಸ್ಟಡೀಸ್ ಸೆಕೆಂಡ್ ಇಯರ್ PUC ನಲ್ಲಿ ಕಲ್ತಿರುವಂತಹ ಸೆಕೆಂಡ್ ಇಯರ್ ಬಿಸ್ನೆಸ್ ಸ್ಟಡಿನಲ್ಲಿ ಬರುವಂತಹ ಬುಕ್ 1 ಮ್ಯಾನೇಜ್ಮೆಂಟ್, ಎವ್ರಿಥಿಂಗ್ ರಿಲೇಟೆಡ್ ಟು ಮ್ಯಾನೇಜ್ಮೆಂಟ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ BBA. ಒಂದು ಸ್ವಲ್ಪ ಡೀಪ್ ಆಗಿ, ಇನ್ನಷ್ಟು ಡೀಪ್ ಆಗಿ ಕಲಿತೀರಿ. BBA ಆದ ನಂತರ ನೀವು MBA ಮಾಡಬಹುದು. MBA ಮಾಡಿದ ನಂತರ ಯು ಕ್ಯಾನ್ ಗೋ ಫಾರ್ ಕಂಪನೀಸ್. MBA ಮಾಡಬೇಕಾದ್ರೆ ನೀವು BBA ಮಾಡಬೇಕಂತಿಲ್ಲ. ಆಫ್ಟರ್ BCom ಆಲ್ಸೋ ಯು ಕ್ಯಾನ್ ಗೋ ಫಾರ್ MBA. ನೀವು ಅಗೇನ್ ಇಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಅನ್ನ ಕೂಡ ತಗೋಬಹುದು. ಯು ಕ್ಯಾನ್ ಗೆಟ್ ಮ್ಯಾನೇಜ್ಮೆಂಟ್ ಸೀಟ್. ಅದರ್ವೈಸ್ ಯು ಕ್ಯಾನ್ ರೈಟ್ PG CET ಅಂತ ಬರ್ತದೆ. ಆಮೇಲೆ ಬೇರೆ 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 ನಾನಾ ರೀತಿಯ ಎಕ್ಸಾಮ್ಸ್ಗಳು ಬರ್ತದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್. ಅದನ್ನು ಪಾಸ್ ಆಗಿ ನೀವು MBA ನಲ್ಲಿ ಚಲೋ ಕಾಲೇಜ್ಗಳು ಅಂದರೆ ಹೈಲಿ ರೆಪ್ಯೂಟೆಡ್ ಕಾಲೇಜಸ್ಗಳಲ್ಲಿ MBA ಮಾಡಿಕೊಂಡು ನಿಮಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಕೂಡ ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನು BBA ಬೇಡ ಅಂದರೆ ಯು ಕ್ಯಾನ್ ಗೋ ಫಾರ್ BCA, ದಟ್ ಈಸ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇರಬೇಕು, ತಾಂತ್ರಿಕತೆಯ ಜ್ಞಾನ ನಿಮಗಿರಬೇಕು, ಟೆಕ್ನಿಕಲ್ ಫೀಲ್ಡ್, ಟೆಕ್ನಿಕಲ್ ನಾಲೆಜ್ ಅಂದರೆ ಈ ಟೆಕ್ನಾಲಜಿ ಬಗ್ಗೆ ನಿಮಗೆ ಒಂದು ಸ್ವಲ್ಪ ನಾಲೆಜ್ BCA ಮಾಡಬೇಕಾದ್ರೆ ಇರಬೇಕಾಗ್ತದೆ. ಕಂಪ್ಯೂಟರ್ ನಾಲೆಜ್ ಇರಬೇಕು, ಬಿಕಾಸ್ ಇದು ಎವ್ರಿಥಿಂಗ್ ಇಸ್ ರಿಲೇಟೆಡ್ ವಿತ್ ಕಂಪ್ಯೂಟರ್. ಸಾಫ್ಟ್ವೇರ್ ಡೆವಲಪ್ ಮಾಡುವಂಥದ್ದು, ಆ್ಯಪ್ಸ್ಗಳನ್ನು ಬಿಲ್ಡ್ ಮಾಡುವಂಥದ್ದು, ಈ ಆ್ಯಪ್ಸ್ಗಳನ್ನು ನಾವು ಏನು ಮಾಡ್ತಾರಲ್ಲ ಹೊಸ ಹೊಸ ಆ್ಯಪ್ಸ್ಗಳನ್ನು ಕಂಡುಹಿಡಿಯುವಂಥದ್ದು, ಅದೆಲ್ಲವೂ ಕೂಡ ಯಾರು ಮಾಡ್ತಾರಪ್ಪ ಅಂದರೆ BCA ಮಾಡಿದವರು. BCA ಮಾಡಿದ ನಂತರ ಅಗೇನ್ ಯು ಕ್ಯಾನ್ ಗೋ ಫಾರ್ MCA, ಮಾಸ್ಟರ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಸೊ MCA ಕೂಡ ಮಾಡ್ಬೋದು. MCA ಮಾಡಿ ನೀವು ಅಗೇನ್ ಕಂಪನಿಗಳಲ್ಲಿ ಕೂಡ ಕೆಲಸವನ್ನು ಮಾಡಬಹುದಾದಂಥದ್ದು. ಅಗೇನ್ ನೀವು ಇಲ್ಲಿ MBA ಮಾಡಿದ ನಂತರ ನೀವು ಟೀಚಿಂಗ್ ಕೂಡ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಇಫ್ ಯು ವಾಂಟ್ ಸ್ಟಿಲ್ ಟೀಚಿಂಗ್, ನಾನು ಟೀಚಿಂಗ್ ಮಾಡಬೇಕಾದ್ರೆ ಬರೀ MComಗೆ ಹೋಗ್ಬೇಕಂತ ಐತೆ ಅಂದ್ರೆ ಸರ್ ಇಲ್ಲ, ಟೀಚಿಂಗ್ ಮಾಡಬೇಕಾದ್ರೆ MComಗೆ ಹೋಗ್ಬೇಕಂತಿಲ್ಲ. ನೀವು BCom ಮಾಡಿ MCom ಮಾಡಿ ಟೀಚಿಂಗ್ ಮಾಡ್ಬೋದು, BBA ಮಾಡಿ MBA ಮಾಡಿನೂ ಟೀಚಿಂಗ್ ಮಾಡ್ಬೋದು. ಬಟ್ ನೀವು ಎಲ್ಲಿ ಟೀಚಿಂಗ್ ಮಾಡ್ತೀರಪ್ಪ ಅಂದರೆ ಫಾರ್ BBA ಕಾಲೇಜಸ್. ನೀವು BBA ಕಾಲೇಜ್ಗಳಿಗೆ ಟೀಚಿಂಗ್ ಮಾಡ್ತೀರಿ ಯಾವಾಗ MBA ಮಾಡಿದರೆ. BCom MCom ಮಾಡಿದರೆ PUC ಮತ್ತು ಡಿಗ್ರಿ ಕಾಲೇಜ್, ಅದು ಕಾಮರ್ಸ್ ಕಾಲೇಜ್ಗೆ ಟೀಚಿಂಗ್ ಮಾಡಬಹುದು. ಇಸ್ ಇಟ್ ಕ್ಲಿಯರ್? ಅದಾದ ನಂತರ BA ಕೂಡ ಮಾಡಬಹುದು. ಸರ್ MCA ಬೇಡ ಅಂದರೆ ಯು ಕ್ಯಾನ್ ಗೋ ಫಾರ್ BA, ಬ್ಯಾಚುಲರ್ ಆಫ್ ಆರ್ಟ್ಸ್. ಕಾಮರ್ಸ್ ಮಾಡಿದ ನಂತರ BA ಮಾಡಬಹುದು, ಏನೂ ಸಮಸ್ಯೆ ಇಲ್ಲ. BA ಅಗೇನ್ ಒನ್ ಆಫ್ ದಿ ವೆರಿ ವೆರಿ ಬೆಸ್ಟ್ ಆಪ್ಷನ್ ನಾನು ಹೇಳೋ ಪ್ರಕಾರ. ಯಾಕಪ್ಪ ಅಂದರೆ BA ಮಾಡಿದ ನಂತರ ನೀವು MA ಮಾಡಬಹುದು. MA ಅಂದರೆ ಮಾಸ್ಟರ್ಸ್ ಇನ್ ಆರ್ಟ್ಸ್ ಅಂತ ಕರಿತೀವಿ. ಇಲ್ಲಿ ಹಲವಾರು ಸಬ್ಜೆಕ್ಟ್ಸ್ಗಳು ಬರ್ತಾವ್ರಿ. MA ಮಾಡಬೇಕಾದ್ರೆ ನೀವು ಎಕನಾಮಿಕ್ಸ್ನಲ್ಲಿ MA ಮಾಡಬಹುದು, ಹಿಸ್ಟ್ರಿನಲ್ಲಿ MA ಮಾಡಬಹುದು, ಇಂಗ್ಲೀಷ್, ಕನ್ನಡ, ಹಿಂದಿ ಯಾವ ಬೇಕಾದ ಲ್ಯಾಂಗ್ವೇಜ್ನಲ್ಲಿ ಮಾಡಬಹುದು, ಪಾಲಿಟಿಕಲ್ ಸೈನ್ಸ್ನಲ್ಲಿ ಮಾಡಬಹುದು, ಸೋಷಿಯಾಲಜಿನಲ್ಲಿ ಮಾಡಬಹುದು. ಸೊ ಈ ರೀತಿ ಹಲವಾರು ವಿಷಯಗಳಲ್ಲಿ ನೀವು MA ಅನ್ನು ಮಾಡಬಹುದು. ಸೊ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಿರಿ, ನಿಮಗೆ ಯಾವ್ದು ಈಸಿ ಆಗ್ತದೆ ಅದನ್ನು ಸೆಲೆಕ್ಟ್ ಮಾಡಿ. ಸೊ MA ಮಾಡಿದ ನಂತರ ನೀವು B.Ed ಅನ್ನು ಮಾಡಿಕೊಂಡ್ರೆ ಅಗೇನ್ MA B.Ed ಕ್ವಾಲಿಫಿಕೇಶನ್ ಆಗ್ತದೆ. ಸೊ MA B.Ed ಮಾಡಿಕೊಂಡು PUCನೂ ಟೀಚ್ ಮಾಡಬಹುದು, ಪ್ರೈಮರಿ ಟೀಚ್ ಮಾಡಬಹುದು, ಹೈಸ್ಕೂಲ್ ಟೀಚ್ ಮಾಡಬಹುದು. MA ಮಾಡಿದ ನಂತರ KCET ಅಥವಾ ನೆಟ್ ಅನ್ನ ಪಾಸ್ ಆದರೆ ಡಿಗ್ರಿ ಕಾಲೇಜ್ ಕೂಡ ನೀವು ಟೀಚ್ ಮಾಡಬಹುದು. ಸೊ MA ಮಾಡಿದ್ರೆ ಬಹಳಷ್ಟು ಆಪ್ಷನ್ಸ್ ಇದೆ. ರೈಟ್ ಫ್ರಮ್ ಪ್ರೈಮರಿ ಹಿಡ್ಕೊಂಡು ಡಿಗ್ರಿ ತನಕ ನೀವು ಟೀಚ್ ಮಾಡಬಹುದು. ಪ್ರೈಮರಿಗೆ ಅಗೇನ್ ಅಲ್ಲಿ TET ಎಕ್ಸಾಮ್ ಅಂತ ಬರ್ತದೆ, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ಪ್ರೈಮರಿ ಕಲಿಸಬೇಕಾದ್ರೆ MA B.Ed ಅಲಾಂಗ್ ವಿತ್ TET ಪಾಸ್ ಆಗಿರಬೇಕು. ಹೈಸ್ಕೂಲ್ಗೆ MA B.Ed ಇಸ್ ಇನಫ್, PUCಗೆ MA B.Ed ಇಸ್ ಇನಫ್, ಡಿಗ್ರಿಗೆ MA ವಿತ್ KCET ಆರ್ ನೆಟ್ ಪಾಸ್ ಆಗಿರಬೇಕು. ಸೊ MA ಮಾಡಿದ್ರೆ ನೀವು ಒಂದೆತ್ತೆ ಹಿಡ್ಕೊಂಡು ಡಿಗ್ರಿ ತನಕನೂ ಆರಾಮ್ಸೆ ಕಲಿಸಬಹುದು. ಬಟ್ MCom ಮಾಡಿದ್ರೆ ಹೈಸ್ಕೂಲ್ನಲ್ಲಿ ಸದ್ಯಕ್ಕೆ ನಮಗೆ ಅಲೌನ್ಸ್ ಇಲ್ಲ. ಸಬ್ಜೆಕ್ಟ್ಸ್ ಒಂದೊಂದು ಚಾಪ್ಟರ್ 2 ಚಾಪ್ಟರ್ ಆ ಕಡೆ ಇನ್ವಾಲ್ವ್ ಮಾಡಿದ್ದಾರೆ ಅವರು. ಬಟ್ ಸ್ಟಿಲ್ ದೇರ್ ಇಸ್ ನೋ ಎನಿ ಕಾಲ್ ಫ್ರಮ್ ಗೌರ್ಮೆಂಟ್. ಬಟ್ MA ಮಾಡಿದ್ರೆ ನಿಮಗೆ ಆಪ್ಷನ್ಸ್ ಭಾಳ ಅದಾವೆ. ಪ್ರೈಮರಿ ಹಿಡ್ಕೊಂಡು ಡಿಗ್ರಿ ತನಕ ನೀವು ಟೀಚಿಂಗ್ ಮಾಡ್ಬೋದು ಇಫ್ ಯು ವಾಂಟ್ ಟು ಡೂ ಟೀಚಿಂಗ್. ಅಥವಾ ನೀವು ಅಗೇನ್ BA ಮಾಡಿದ ನಂತರ ಯು ಕ್ಯಾನ್ ಗೋ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಏನಾಗ್ತಪ್ಪ ಅಂದರೆ ಈ ಜನರಲ್ ನಾಲೆಜ್, ಸೋಷಿಯಾಲಜಿ, ಆಮೇಲೆ ಜಿಯೋಗ್ರಫಿ, ಇದರ ಬಗ್ಗೆ ಬಹಳಷ್ಟು ಕ್ವಶನ್ಸ್ಗಳು ಬರುವುದರಿಂದ BA ಮಾಡಿದವ್ರಿಗೆ ಅದು ಇನ್ನಷ್ಟು ಸೂಟ್ ಆಗ್ತದೆ. ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ಸ್, ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, ಸಿವಿಲ್ ಸರ್ವಿಸ್ UPSC ಎಕ್ಸಾಮ್ಸ್ ಆಗಿರ್ಬೋದು, KPSC ಎಕ್ಸಾಮ್ಸ್ ಆಗಿರ್ಬೋದು, KS IAS ಎಕ್ಸಾಮ್ಸ್ ಆಗಿರ್ಬೋದು, ಎಲ್ಲವೂ ಕೂಡ BA ಮಾಡಿದವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ. ಹಾಗಂತೇಳಿ ಬೇರೆದವ್ರು ಮಾಡಬಾರ್ದು ಅಂತಲ್ಲ, BComದವರು ಮಾಡಬಹುದು, BBAದವರು ಮಾಡಬಹುದು. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕಾದ್ರೆ ಎನಿ ಡಿಗ್ರಿ ವಿತ್ ಮಿನಿಮಮ್ ಆಫ್ 50% ಓಕೆ. 50% ಮಾಡಿ ಎನಿ ಡಿಗ್ರಿ ಮಾಡಿದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೀಬಹುದು, ಏನೂ ಸಮಸ್ಯೆ ಇಲ್ಲ. ಓಕೆ, ಬಟ್ BA ಮಾಡಿದ್ರು ಇನ್ನಷ್ಟು ಜಾಸ್ತಿ ಸೂಟ್ ಆಗ್ತದೆ. ಸೊ ದಿಸ್ ಆರ್ ದಿ ಟಾಪ್ 4 ಡಿಗ್ರೀಸ್ ವಿಚ್ ಯು ಕ್ಯಾನ್ ಗೋ ಫಾರ್ ಆಫ್ಟರ್ PUC. ಯು ಕ್ಯಾನ್ ಗೋ
ಓಕೆ, ಪಿ ಯು ಸಿ ಆದ ನಂತರ ಈ 4 ಆಪ್ಷನ್ಸ್ಗಳನ್ನು ಮಾಡಬಹುದು. ನನಗೆ ಕೇಳೋದಾದ್ರೆ BCom ಇಸ್ ಬೆಟರ್, BCom MBA ಇಸ್ ಬೆಟರ್, BA MAನೂ ಮಾಡಬಹುದು, ಹಾಗೆ BCom MComನೂ ಮಾಡಬಹುದು, ಏನೂ ಸಮಸ್ಯೆ ಇಲ್ಲ. BCA ಯೂಶುವಲಿ ಸೈನ್ಸ್ದವ್ರು ಹೋಗ್ತಾ ಇರ್ತಾರೆ, ಬಟ್ ನಿಮಗೂ ಹೋಗಬೇಕು ಅಂತ ಅನಿಸಿದ್ರೆ ಟೆಕ್ನಿಕಲ್ ನಾಲೆಜ್ ನಿಮಗಿದ್ರೆ ಯು ಕ್ಯಾನ್ ಗೋ ಫಾರ್ BCA, ಅದರೊಳಗೂ ಕೂಡ ಸ್ಕೋಪ್ ಇದೆ. BBA ಕೂಡ ಮಾಡಬಹುದು, MBA ಮಾಡಿ ಹಾಗೆ ಕಂಪನೀಸ್ಗಳಲ್ಲಿ ನೀವು ಕೆಲಸ ಮಾಡಬಹುದು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್ ದೆನ್ ಗೋ ಫಾರ್ BCom ಆರ್ ಐದರ್ BA ಅಥವಾ BComಗೆ ಹೋಗ್ರೆ ನಿಮ್ಗೆ ಟೀಚಿಂಗ್ ಮಾಡೋ ಇಂಟ್ರೆಸ್ಟ್ ಇತ್ತು ಅಂದರೆ. ಇಲ್ಲ ಸರ್ ನಾನು ಕಂಪ್ನಿಯಲ್ಲಿ ಜಾಬ್ ಮಾಡಬೇಕು ಅಂದರೆ ಗೋ ಫಾರ್ BCA ಆ್ಯಂಡ್ BBA. ಸರ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರೆದ್ರೆ ಅಗೇನ್ ಗೋ ಫಾರ್ BCom ಆರ್ BA, ಬಿಕಾಸ್ BBA BCA ಅಷ್ಟು ನಿಮಗೆ ಹೆಲ್ಪ್ ಮಾಡಲಿಕ್ಕಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಜಾಸ್ತಿ ಹೆಲ್ಪ್ ಮಾಡುವಂಥ ಡಿಗ್ರಿ ಯಾವುದು? ಇಲ್ಲಿ BA ನಿಮಗೆ ಹೆಲ್ಪ್ ಮಾಡ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಇವೆಲ್ಲವೂ ಏನಪ್ಪಾ ಅಂದರೆ BCom PUC ಆದ ನಂತರ ಮಾಡಬಹುದಾದಂಥ ಬ್ಯಾಚುಲರ್ ಕೋರ್ಸ್ಗಳು. ಇನ್ನು ಕೆಲವೊಂದು ಬರ್ತಾವ್ರಿ, ಕೆಲವೊಂದು ಹೆಂಗಪ್ಪ ಅಂದರೆ CA ಮಾಡಬಹುದು, CS ಮಾಡಬಹುದು, ಈ ರೀತಿ ಕೂಡ ಹಲವಾರು ಕೋರ್ಸ್ಗಳನ್ನು ಮಾಡಬಹುದು. ಅವುಗೆ ನಾವು ಏನಂತ ಕರಿತೀವಿ? ಅವುಗಳಿಗೆ ನಾವು ಪ್ರೊಫೆಷನಲ್ ಕೋರ್ಸಸ್ ಅಂತ ಕರಿತೀವಿ. ಪ್ರೊಫೆಷನಲ್ ಕೋರ್ಸಸ್ ಯಾವ್ಯಾವಪ್ಪ ಅಂದರೆ CA, CS ಮತ್ತು CMA ಅಂತ ಬರ್ತದೆ. ಈಗ ಎಷ್ಟೋ ಜನ CA ಬಗ್ಗೆ ಕೇಳಿದಿರಿ, ಚಾರ್ಟರ್ಡ್ ಅಕೌಂಟೆಂಟ್, ಬಟ್ ಎಷ್ಟೋ ಜನ CS ಬಗ್ಗೆ ಕೇಳಿಲ್ಲ, CMA ಬಗ್ಗೆ ಕೇಳಿಲ್ಲ. CS ಅಂದರೆ ಕಂಪನಿ ಸೆಕ್ರೆಟರಿ, CMA ಅಂದರೆ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ CWA, ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆಂಟ್. ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು CMA ಮಾಡ್ತಾ ಇದ್ದಾರೆ, CS ಮಾಡ್ತಾ ಇದ್ದಾರೆ. ನನ್ನ ಹಲವಾರು ವಿದ್ಯಾರ್ಥಿಗಳು CA, CS, CMA ಮಾಡ್ತಾ ಇದ್ದಾರೆ. ನಿಮ್ಗೆ ಏನಾದರೂ ಮಾಹಿತಿ ಅದ್ರ ಬಗ್ಗೆ ಬೇಕಿದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ CA ಬಗ್ಗೆ ನಾವು ಆಲ್ರೆಡಿ ಒಂದು ವಿಡಿಯೋವನ್ನು ಫುಲ್ಲಿ ಡೀಟೇಲ್ಸ್, ಅದರ ಎಕ್ಸ್ಪೆಂಡಿಚರ್, ಫೀಸ್ ಹಿಡಿದು, ಸಬ್ಜೆಕ್ಟ್ಸ್ ಹಿಡಿದು ಎಲ್ಲವೂ ಕೂಡ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. CS ಮತ್ತು CMA ಬಗ್ಗೆ ಕೂಡ ಸೂನ್ ಒಂದು ವಿಡಿಯೋ ಬರ್ತದೆ, ಆದಷ್ಟು ಬೇಗ ಒಂದು ವಿಡಿಯೋ ಬರ್ತದೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ CA ಅಗೇನ್ ಇಲ್ಲಿ ಏನಾಗ್ತದಪ್ಪ ಅಂದರೆ 3 ಎಕ್ಸಾಮ್ಸ್ ಇನ್ CS, ಸೇಮ್ ಆಸ್ CA. ಇವು 3 ಎಕ್ಸಾಮ್ ಏನದಾವಲ್ರಿ ಸೇಮ್ ಪ್ಯಾಟರ್ನ್ದಾಗನ ಬರ್ತದೆ. ಇದು ಕಂಪ್ನಿ ಸೆಕ್ರೆಟರಿ, ಕಾರ್ಯದರ್ಶಿಗಳು ಅಂತ ನಾವೇನು ಕರಿತೀವಿ, ಒಂದು ಸಂಸ್ಥೆಯಲ್ಲಿ ಇರಬೇಕಾದಂತಹ ಲೀಗಲ್ ಫಾರ್ಮ್ಯಾಲಿಟೀಸನ್ನು ಮೇಂಟೈನ್ ಮಾಡೋರು ಈ ಕಂಪ್ನಿ ಸೆಕ್ರೆಟರಿ ಅವರು. 3 ಎಕ್ಸಾಮ್ಸ್ ಬರ್ತದೆ. 3 ಎಕ್ಸಾಮ್ಸನ್ನು ಬರೆದು ಪಾಸ್ ಆದರೆ ನೀವು CS ಆಗ್ತೀರಿ. ಒಂದು ವೇಳೆ ನೀವು ಆಫ್ಟರ್ ಡಿಗ್ರಿ ಅಂದರೆ ಡಿಗ್ರಿ ಆದ ನಂತರ ನೀವೇನಾದರೂ CS ಮಾಡಬೇಕು ಅಂತ ಅಂದ್ಕೊಂಡ್ರೆ ಫಸ್ಟ್ ಎಕ್ಸಾಮ್ ಬರೋ ಅವಶ್ಯಕತೆ ಇಲ್ಲ, ಅವಾಗ 2 ಎಕ್ಸಾಮ್ ಬರುವಂಥ ಅವಶ್ಯಕತೆ ಬರ್ತದೆ. ಯಾವಾಗ ನೀವು ಡಿಗ್ರಿ ಮುಗಿಸ್ಕೊಂಡು ಇದನ್ನು ಮಾಡಬೇಕಾದ್ರೆ. ಆಮೇಲೆ CMA ಇದು ಕೂಡ ಅಗೇನ್ ಸೇಮ್ 3 ಎಕ್ಸಾಮ್ಸ್. ಆಫ್ಟರ್ ಡಿಗ್ರಿ ನೀವು ಮಾಡಬೇಕಾದ್ರೆ ಓನ್ಲಿ 2 ಎಕ್ಸಾಮ್ಸ್. 1ನೇ ಎಕ್ಸಾಮ್ ಸ್ಕಿಪ್ ಆಗ್ತದೆ. ಬಟ್ ನನಗೆ ನೀವು ಕೇಳೋದಾದರೆ ಗೋ ಆಫ್ಟರ್ PUC ಆದ ನಂತರ ಬರೀರಿ. ಮತ್ತು ಈ 3 ಎಕ್ಸಾಮ್ಸ್ಗಳಿಗೆ ಪ್ರತಿ ವರ್ಷ 2 ಸಲ ನೀವು ಬರಲಿಕ್ಕೆ ಅವಕಾಶ ಅದ. ಜೂನ್ ಮತ್ತು ಡಿಸೆಂಬರ್ನಲ್ಲಿ ಎಕ್ಸಾಮ್ಸ್ ಆಗ್ತಾ ಇರ್ತದೆ. 2 ಅಟೆಂಪ್ಟ್ಸ್ ನಿಮಗೆ ಇರ್ತದೆ. ಅಗೇನ್ ಇದರ ಸಂಪೂರ್ಣ ವಿವರಣೆ ಮಾಡಬೇಕಾಗಿರುವಂಥ ವಿವರಣೆ ಕೆಲಸ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. CS ಮತ್ತು CMA ಬಗ್ಗೆ ಕೂಡ ಮಾಡಿ ಅಂತ ತಿಳಿಸಿ. ನಾನು ಮಾಡಲಿಕ್ಕೆ ತಯಾರಿದ್ದೀನಿ, ಬಟ್ ಸ್ಟಿಲ್ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿದ್ರೆ ನಮಗೆ ಇನ್ನಷ್ಟು ಪ್ರೋತ್ಸಾಹ, ಪ್ರೇರೇಪಣೆ ಸಿಗ್ತದೆ. ಓಕೆ, ಸೊ PUC ಆದ ನಂತರ ಎಲ್ಲ ಕೆಲಸಗಳನ್ನು ಮಾಡ್ಬೋದು. BCom, BBA, BCA, BA, CS, CMA, CWA ಈ ರೀತಿ ಎಲ್ಲ ಕೋರ್ಸ್ಗಳನ್ನು ನೀವು ಮಾಡಬಹುದು. ಇದರ ಬಗ್ಗೆ ಇದರ ಬಗ್ಗೆ ಸಂಪೂರ್ಣ ವಿವರಣೆ ಇರುವಂತಹ ವಿಡಿಯೋ ಸೆಷನ್ಸ್ಗಳನ್ನು ಕೂಡ ಸಪ್ರೇಟಾಗಿ ಮಾಡ್ಕೊಂಡ್ಬರ್ತೀನಿ. BCom ಮೇಲೆ ಸಪ್ರೇಟ್, BBA ಮೇಲೆ ಸಪ್ರೇಟ್, BCA ಮೇಲೆ ಸಪ್ರೇಟ್, ರೆಪ್ಯೂಟೆಡ್ ಕಾಲೇಜಸ್ ಯಾವ್ಯಾವು, ಯಾವ ಅಪರ್ಚುನಿಟೀಸ್ ಅದಾವು, ಎಲ್ಲಿ ಜಾಬ್ ಮಾಡ್ಬೋದು, ಎಲ್ಲವನ್ನೂ ಕೂಡ ನಾನು ಪ್ರತಿಯೊಂದು ಸಪ್ರೇಟ್ ವಿಡಿಯೋ ಸೆಷನಲ್ಲಿ ಮಾಡಿ ಹಾಕ್ತಾ ಇರ್ತೀನಿ. ಓಕೆ, ಸೊ ಇಲ್ಲಿಗೆ ಸೆಷನ್ ಮುಗಿಸ್ತೀನಿ. ಐ ಹೋಪ್ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಟು ಯು. ಇದು ಇನ್ನು ಯಾರಿಗೆಲ್ಲ ಹೆಲ್ಪ್ ಆಗ್ತದೆ ಅನ್ಸೋ ಅವರೆಲ್ಲರಿಗೂ ಕೂಡ ಶೇರ್ ಮಾಡುವಂಥ ಕೆಲಸ ಮಾಡಿರಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು.